ಎಲ್ರಿಗೂ ನಮಸ್ಕಾರ. ಒಂದು 10 ನಿಮಿಷ ಫ್ರೀ ಇದ್ರೆ ಪೂರ್ತಿ ವಿಡಿಯೋ ನೋಡಿ. ಮಾದಾಪುರ ಬೆಟ್ಟಕ್ಕೆ ಕರ್ಕೊಂಡು ವಾಪಸ್ ಕರ್ಕೊಂಡ್ಬರ್ತೀನಿ. ಬೆಳಗಿನ ಜಾವ 4 ಗಂಟೆಗೆ ಗಾಡಿ ತೊಗೊಂಡು ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟಾಪ್ ಕಡೆ ಹೊರಟೆ. ಅಲ್ಲೋಗಿ 2 ವೀಲರ್ ಪಾರ್ಕಿಂಗಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿ ಸ್ಲಿಪ್ ತೊಗೊಂಡು ಪ್ಲ್ಯಾಟ್ಫಾರ್ಮ್ ಕಡೆ ಹೊರಟೆ. ಕರೆಕ್ಟಾಗಿ 5 ಗಂಟೆ ಬಸ್ಸು ರೆಡಿ ಇತ್ತು. ಆ ಬಸ್ಸಿಗೆ ಹತ್ಕೊಂಡೆ. ತುಂಬ ಜನಕ್ಕೆ KSRTCನಲ್ಲಿ ಲೇಲ್ಯಾಂಡ್ ಗಾಡಿ ಸೌಂಡ್ ಇಷ್ಟ. ಒಂದ್ಸಲ ಕೇಳಿಸ್ಕೊಳ್ಳಿ. ಬಸ್ಸು ಕರೆಕ್ಟಾಗಿ ಸ್ಯಾಟಲೈಟಿಂದ 5 ಗಂಟೆಗೆ ಹೊರತು 275 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡೆ. ಒಬ್ಬನೇ ಹೋಗ್ತಿದ್ದ ನಾನು ಡ್ರೈವರ್ನ ಪರಿಚಯ ಮಾಡಿಕೊಂಡು ರೀಸೆಂಟಾಗಿ 5 ಹುಲಿಗಳಿಗೆ ವಿಷ ಹಾಕಿ ಸಾಯಿಸಿದ್ರ ಬಗ್ಗೆ ಯೂಟ್ಯೂಬರ್ ಕಿತಾಡಿ ಕಿರಣ್ ಅವರು 1 ರೂಪಾಯಿ ಕೇಸ್ ಹಾಕಿ KSRTC ವಿರುದ್ಧ 30,000 ರೂಪಾಯಿ ಪರಿಹಾರ ಪಡೆದ್ರ ಬಗ್ಗೆ ಹಾಗೆ ಮಾತಾಡ್ಕೊತ ಕಾವೇರಿ ನದಿ ನೋಡ್ಕೊತ ಹೊರಟ್ವಿ. ಬೆಂಗಳೂರಲ್ಲಿ ಬರೀ ಧೂಳು ಹೊಗೆ ಕುಡ್ಕೊಂಡು ಬೇಜಾರಾಗಿದ್ದು ನನಗೆ ಕಣ್ತುಂಬ ಹಸು ನೋಡಿ ತುಂಬ ಖುಷಿ ಆಯಿತು. ತಾಳ್ಬೆಟ್ಟ ಹತ್ರ ಬರ್ತಿದ್ದಂಗೆ ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡಿದ್ರೆ ಟೈರ್ನಲ್ಲಿ ಅಬ್ಗ್ರೀಸ್ ಎಲ್ಲ ಲೀಕ್ ಆಗ್ತಾ ಇತ್ತು. ಹಾಗಾಗಿ ಗಾಡಿನ ಚೇಂಜ್ ಮಾಡಿಕೊಂಡು ಅಲ್ಲಿಂದ 10 ಗಂಟೆ ಅಷ್ಟರಲ್ಲಿ ಬೆಟ್ಟಕ್ಕೆ ರೀಚ್ ಆದ್ವಿ. ಅಲ್ಲೋಗಿ ಮಾದಪ್ಪನ ಸ್ಟ್ಯಾಚು ದರ್ಶನ ಮಾಡಿಕೊಂಡು ದೇವಸ್ಥಾನದ ಕಡೆ ಫ್ರೆಶ್ ಅಪ್ ಆಗಿ ಹೊರಟೆ. ಪೂಜೆ ಸಾಮಾನೆಲ್ಲ ತೊಗೊಂಡು ದೇವಸ್ಥಾನ ಹತ್ರ ಹೋದೆ. ಮೊದಲಿಗೆ ನಂದಿ ದೇವ್ರ ದರ್ಶನ ಮಾಡಿಕೊಂಡೆ. ದೇವಸ್ಥಾನ ಎಲ್ಲ ಮುಂಚೆ ಹೇಗಿತ್ತು ಹೀಗೆ ಹೇಗಿತ್ತು ಅಂತೆಲ್ಲ ನೋಡಿಕೊಂಡು ಮುಂದೆ ಹೊರಟೆ. ದೇವಸ್ಥಾನದಲ್ಲಿ ಇನ್ನೂ ಕೆಲವು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಕ್ಯೂನಲ್ಲಿ ಮುಂದೆ ಹೋಗ್ತಾ ಇದ್ವಿ. ಇವತ್ತು ಶನಿವಾರ ಆಗಿದ್ದರಿಂದ ಅಷ್ಟೇನು ರಶ್ ಇರಲ್ಲ ಅಂದ್ಕೊಂಡು ಬಂದಿದ್ದೆ, ಆದರೆ ಸುಮಾರಾಗಿ ರಶ್ ಇತ್ತು. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಲೈನೆಲ್ಲ ಸಾಗಿದ ಮೇಲೆ ಗುಡಿ ಒಳಗಡೆ ಎಂಟ್ರಿ ಆದ್ವಿ. ಅರ್ಚಕರು ವಿಭೂತಿ ಇಟ್ಟರು. ಅಲ್ಲಿಂದ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಣ ಅಂತ ಹೋದೆ. ಅಲ್ಲಿ ಅರ್ಚಕರು ವೀಡಿಯೋ ಮಾಡೋ ಆಗಿಲ್ಲಪ್ಪ ಅಂತ ಹೇಳಿ ಆಫ್ ಮಾಡಿಸಿದ್ರು. ಹಾಗೆ ಮುಂದೆ ಬಂದ್ವಿ. ಗಣೇಶನ ದರ್ಶನ ಹಾಗೂ ಬಸವಣ್ಣನ ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ತೊಗೊಂಡು ಹೊರಗಡೆ ಬಂದೆ. ದೇವ್ರ ದರ್ಶನ ಆದಮೇಲೆ ಅದೇನೋ ಒಂಥರ ನೆಮ್ಮದಿ. ಅನ್ನಪ್ರಸಾದ ಇನ್ನು 12:30 ಕೊಡೋದು ಅಂತ ಹೇಳಿದ್ರಿಂದ ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅನ್ನಪ್ರಸಾದ ಕಡೆ ಹೊರಟೆ. ಅನ್ನಪ್ರಸಾದಕ್ಕೆ ಇವತ್ತು ಪಾಯಸ, ಒಂದು ಪಲ್ಯ, ಅನ್ನ ಸಾಂಬಾರು ಕೊಟ್ಟಿದ್ದರು. ತುಂಬ ಅದ್ಭುತವಾಗಿತ್ತು. ದೇವಸ್ಥಾನದ ಆಡಳಿತ ಕೂಡ ಅಷ್ಟೇ ತುಂಬ ಅಚ್ಚುಕಟ್ಟಾಗಿ ಅಡುಗೆ ಮನೆ ಆಗಲಿ ಮತ್ತೊಂದಾಗಲಿ ಎಲ್ಲನೂ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಪಾದಯಾತ್ರೆ ಮಾಡಿ ಬಂದಿರೋವಂಥವ್ರು ವಿಶ್ರಾಂತಿ ಪಡ್ಕೊಳ್ಳೋದಕ್ಕೋಸ್ಕರ ಈ ಚಿತ್ರ ಮಾಡಿದ್ದಾರೆ. ಅಲ್ಲಿಂದ ವಾಪಸ್ಸು ಪ್ರೈವೇಟ್ ಬಸ್ ಹತ್ಕೊಂಡು 250 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಬೆಂಗಳೂರು ಕಡೆ ಹೊರಟೆ. ಬೆಳಗ್ಗೆ KSRTC ಬಸ್ನಲ್ಲಿ ಬಂದಿದ್ದೆ. ಹೋಗ್ಬೇಕಾದ್ರೆ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಬಸ್ ಹತ್ಕೊಂಡೆ. ಬೆಳಗ್ಗೆ ರೀತಿಯೇ ಇಲ್ಲೂ ಕೂಡ ಡ್ರೈವರು ಕಂಡಕ್ಟರ್ನ ಪರಿಚಯ ಮಾಡಿಕೊಂಡು ಮಾತಾಡ್ಸ್ಕೊತ ಹೊರಟೆ. ಸ್ತ್ರೀ ಶಕ್ತಿ ಯೋಜನೆಯಿಂದ ಇವರಿಗೆ ಭಾರಿ ನಷ್ಟ ಆಗಿತ್ತು. ಮುಂಚೆ 60 ಗಾಡಿ ಓಡ್ತಿದ್ದು ಈಗ ಬರೀ 15 ಗಾಡಿ ಇಳಿದಿದೆ ಅಂತ ಹೇಳಿದ್ರು. ಅದನ್ನು ಕೇಳಿ ತುಂಬ ಬೇಜಾರಾಯಿತು. ಹಾಗೆಯೇ ಶಿವರಾಜ್ ಕುಮಾರ್ ಅವ್ರ ಬರ್ತಡೇ ಆಗಿದ್ದರಿಂದ ಜೋಗಿ ಪಿಕ್ಚರ್ ಹಾಕಿದ್ರು. ನೋಡ್ಕೊತ ಹೊರಟ್ವಿ. ಪಿಕ್ಚರ್ ಮುಗಿಯೋ ಅಷ್ಟರಲ್ಲಿ ಹತ್ತತ್ರ ಬೆಂಗಳೂರು ರೀಚ್ ಆಗಿದ್ವಿ. ಮೈಸೂರು ರೋಡ್ ತುಂಬ ಜಾಮ್ ಆಗಿದ್ದ ಕಾರಣ 7:30 ರೀಚ್ ಆಗಬೇಕಾಯ್ತು. ನಾವು 8:30ಗೆ ರೀಚ್ ಆದ್ವಿ. ಮತ್ತದೇ ಬೆಂಗಳೂರು ಟ್ರಾಫಿಕ್ಕು, ಸೌಂಡು, ಪೊಲ್ಯೂಷನ್ನು ಎಲ್ಲ ನೋಡಿಕೊಂಡು ಬಸ್ ಸ್ಟ್ಯಾಂಡ್ ಸ್ಯಾಟಲೈಟ್ ಪಾರ್ಕಿಂಗ್ ಕಡೆ ಬಂದೆ. ಪಾರ್ಕಿಂಗ್ ಕಡೆ ಬಂದು ಪಾರ್ಕಿಂಗಲ್ಲಿ 50 ರೂಪಾಯಿ ಪೇ ಮಾಡಿಬಿಟ್ಟು ಗಾಡಿ ತೊಗೊಂಡು ಮನೆ ಕಡೆ ಹೊರಟೆ.